ವೃತ್ತಿಯಿಂದ ಶಿಕ್ಷಕಿಯಾಗಿರ್ತಕ್ಕಂಥ ಹುಬ್ಬಳ್ಳಿಯ ವಿದ್ಯಾನಗರದ ಶ್ರೀಮತಿ ವಿಶಾಲಾಕ್ಷಿ ಶೆಟ್ಟಿ ಹೊಸಮನೆ ಇವರ ಅನ್ನಬ್ರಹ್ಮಂ ಎಂಬ ಕವನ. ಈ ಶೀರ್ಷಿಕೆಯನ್ನು ನೋಡಿದಾಗ ನನ್ನದೊಂದು ಆಧುನಿಕ ವಚನ ನನಗೆ ನೆನಪು ಬರುತ್ತದೆ. ನೆನಹು ನಮ್ಮ ಮಂತ್ರವಾಗಲಿ, ಊಟ ಮಾಡುವ ಮೊದಲು ರೈತನನ್ನು ನೆನೆ, ಅಭ್ಯಾಸ ಮಾಡುವ ಮೊದಲು ಶಿಕ್ಷಕನನ್ನು ನೆನೆ, ರಾತ್ರಿ ಮಲಗುವ ಮೊದಲು ಸೈನಿಕನನ್ನು ನೆನೆ, ಬೆಳಗ್ಗೆ ಎದ್ದೇಳುವ ಮೊದಲು ಸೂರ್ಯನನ್ನು ನೆನೆ, ಜನ್ಮ ನೀಡಿದ ತಂದೆ ತಾಯಂದಿರನ್ನು ಸದಾ ನೆನೆ, ಭೂಲೋಕವನ್ನು ಸೃಷ್ಟಿಸಿದ ದೇವರನ್ನು ಅನುದಿನ ನೆನೆ, ನೆನಹು ನಮ್ಮ ಮಂತ್ರವಾಗಲಿ, ಹರ ಹರ ಶ್ರೀ ಅಡವೀಶ. ಇಲ್ಲಿ ರೈತ, ಶಿಕ್ಷಕ, ಸೈನಿಕ ಈ ಮೂವರು ದೇಶದ ಬೆನ್ನೆಲುಬಾಗಿದ್ದಾರೆ. ಇಲ್ಲಿ ವಿಶಾಲಾಕ್ಷಿ ಶೆಟ್ಟಿಯವರು ರೈತನ ಹಿರಿಮೆಯನ್ನು ಸಾರಲು ತಮ್ಮ ಕವನದಲ್ಲಿ ರೈತನ ವಿಷಯ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ರೈತನು ಮಳಿ, ಚಳಿ, ಬಿಸಿಲು, ಗಾಳಿಯನ್ನು ಲೆಕ್ಕಿಸದೆ ಭೂಮಿಯನ್ನು ಹದ ಮಾಡಿ ಉತ್ತಿ ಬಿತ್ತಿ ಬೆಳೆದು ತನ್ನ 5 ಬೆರಳುಗಳನ್ನು ಕೆಸರು ಮಾಡಿಕೊಂಡಾಗಲೇ ಮಾತ್ರ ನಾವು 5 ಬೆರಳುಗಳಿಂದ ಹೊಟ್ಟೆ ತುಂಬ ಊಟ ಮಾಡಬಹುದಾಗಿದೆ. ದೇಶದ ಜನರ ಹೊಟ್ಟೆಯನ್ನು ತನ್ನಗಾಗಿಡುವನೇ ರೈತ, ಅವನೇ ಅನ್ನದಾತ. ವಿಶಾಲಾಕ್ಷಿ ಶೆಟ್ಟಿಯವರ ಕವನ ಒಮ್ಮೆ ನೋಡೋಣ. ನೇಗಿಲು ಹಿಡಿದು ಹೊಲಕ್ಕೆ ಹೊರಟ ನಮ್ಮಯ್ಯ ರೈತನಿವನು, ಭೂಮಿಯ ಬಿತ್ತಿ ಬೆಳೆವನು ಬೆಳೆಯುವ ಅನ್ನ ಬ್ರಹ್ಮನಿವನು, ಮಾಡುವ ಕೆಲಸದಿ ನಂಬಿಕೆ ಇಡುವ ಪರಮ ಆಸ್ತಿಕನು, ಉಳುವ ಮುಂಚೆ ತಾಯಿಯ ಪೂಜಿಸಿ ಹರಸಮ್ಮ ಎನ್ನುವನು, ಓದು ಬರಹ ಇಲ್ಲದೆ ಇದ್ದರೂ ಬದುಕಲು ಕಲಿತವನು, ನೀರಿನಂತೆ ಬೆವರು ಹರಿಸುವ ಭೂತಾಯಿಯ ಮಗನಿವನು, ಭೂತಾಯಿಯ ಕುರಿತು ತಪವನ್ನು ಮಾಡುವ ಮಹಾ ತಪಸ್ವಿ ಇವನು, ನೀತಿ ನಿಯಮ ಮೀರದೆ ಜೀವಿಸುವ ನೇಗಿಲ ಯೋಗಿ ಇವನು, ಚಳಿಯೇ ಇರಲಿ ಮಳೆಯೇ ಬರಲಿ ಭೂಮಿಯ ಸೇವೆ ಮಾಡುವನು, ಕಷ್ಟ ಬಂದಾಗ ಧೃತಿಗೆಡದೆ ಸಂಯಮದಿಂದ ನಡೆಯುವನು, ಅನ್ನದಾತನ ಹೊನ್ನಿನ ಗುಣಕ್ಕೆ ಸರಿಸಾಟಿ ಯಾರೂ ಇಲ್ಲ, ಮಣ್ಣಿನ ಮಗನ ಮಹಿಮೆ ನೀವು ಹಾಡಿ ಹರಿಸಿರಲ್ಲ. ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ. ಹಳ್ಳಿಯ ಜನರ ಮೂಲ ಉದ್ಯೋಗ ಕೃಷಿಯಲ್ಲಿ ಮಳೆಯನ್ನು ಅವಲಂಬಿಸಿದ ಉದ್ಯೋಗ. ಮಳೆಯಾದರೆ ಬೆಳೆ. ಇಂದು ರೈತರು ಸಾಕಷ್ಟು ಕಷ್ಟ, ನಷ್ಟ, ನೋವು ಅನುಭವಿಸುತ್ತಿದ್ದಾರೆ. ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿ ಸಾಯುವಂತಹ ಸ್ಥಿತಿ ರೈತನದಾಗಿದೆ. ಧೃತಿಗೆಟ್ಟು ಆತ್ಮಹತ್ಯೆಯಂತಹ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ನಿಮ್ಮದಾಗಬೇಕಾಗಿದೆ. ಇಲ್ಲಿ ವಿಶಾಲಾಕ್ಷಿ ಶೆಟ್ಟಿ ಅವರು ಅನ್ನಬ್ರಹ್ಮಂ ಕವನದ ಮೂಲಕ ಅನ್ನದಾತನಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದವರಾಗಿದ್ದಾರೆ. ಇವರ ಕವನವು ನನ್ನ ಸಾಹಿತ್ಯ ಗುರುಗಳಾದಂತಹ ಬೈಲುಂಗಲ್ ತಾಲೂಕಿನ ತಿರುಳುಗನ್ನಡ ನಾಡು ಒಕ್ಕುಂದ ಗ್ರಾಮದ ಮಕ್ಕಳ ಸಾಹಿತಿ ಸತ್ಯಾರ್ಥಿ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾಗಿರತಕ್ಕಂಥ ಚನ್ನಬಸಪ್ಪ ಹೊಸಮನಿ ಅವರ ಅನ್ನದಾತ ಹಾಡು ಪೂರಕವಾಗಿದೆ. ಸತ್ಯಾರ್ಥಿಯವರ ಪದ್ಯದ ಸಾಲುಗಳನ್ನೊಮ್ಮೆ ನಾವು ನೋಡೋಣ. ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು, ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ, ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ, ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆವನು, ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು, ಎತ್ತು 2 ಅವನ ಜೋಡು ಕೂಡಿ ದುಡಿಯುವ ಗೆಳೆಯರು, ಹಿಗ್ಗು ಕುಗ್ಗು ಏನೇ ಬರಲಿ ಹೊಂದಿಕೊಂಡು ನಡೆವರು.
ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿವನು, ಹೊಲದಿ ದುಡಿವನು. 80ರ ದಶಕದಲ್ಲಿ 7ನೇ ತರಗತಿಗೆ ಅನ್ನದಾತ ಪಠ್ಯಪುಸ್ತಕದಲ್ಲಿ ಈ ಹಾಡನ್ನು ಸೇರಿಸಲಾಗಿತ್ತು. ಈ ಹಾಡು ಕೇಳಿದಾಗ ನಮ್ಮ ಬಾಲ್ಯದ ನೆನಪು ಮೆಲುಕು ಹಾಕುವಂತಾಗಿದೆ. ಪ್ರಸ್ತುತ ಸಾಲಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಈ ಪದ್ಯವನ್ನು ಸೇರಿಸಲಾಗಿದೆ. ಇಲ್ಲಿ ರೈತನ ಕಷ್ಟ, ಮೂಕ ಪ್ರಾಣಿಗಳ ಜೊತೆ ಒಡನಾಟ, ನಿಸ್ವಾರ್ಥ ಸೇವೆ, ತ್ಯಾಗ ಜೀವನ, ಬಸವಣ್ಣನವರ ಕಾಯಕ ತತ್ವ, ಜನಸಾಮಾನ್ಯರಿಗೆ ಆಹಾರ ಧಾನ್ಯಗಳ ಪೂರೈಕೆ ರೈತನೇ ಮಾಡುತ್ತಿದ್ದಾನೆ. ಒಬ್ಬ ಸಾಮಾನ್ಯ ರೈತ ಹೇಗೆ ನಮ್ಮೆಲ್ಲರಿಗೆ ಅನ್ನದಾತನಾಗಿ ಉನ್ನತ ಮಟ್ಟಕ್ಕೆ ಏರುತ್ತಾನೆ ಎಂಬುದು ಈ ಪದ್ಯದ ತಿರುಳಾಗಿದೆ. ರೈತನ ಕುರಿತು ಇಂದಿನ ಮಕ್ಕಳಿಗೆ ಅರಿವು ಮೂಡಿಸಬೇಕಾಗಿದೆ. ಇದು ಜೀವನದ ಒಂದು ಪಾಠವೂ ಕೂಡ ಆಗಬೇಕಾಗಿದೆ. ದೇಶದಲ್ಲೇ ರೈತನಿಗೆ ಒಂದು ವಿಶೇಷವಾದ ಸ್ಥಾನಮಾನ, ಗೌರವ ಇದೆ. ಹೀಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಜೈ ಜವಾನ್ ಜೈ ಕಿಸಾನ್ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಸೆಂಬರ್ 23 ರೈತರ ದಿನ, ನ್ಯಾಷನಲ್ ಫಾರ್ಮರ್ಸ್ ಡೇ ಅಥವಾ ಕಿಸಾನ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಅನ್ನದಾತನ ಋಣ ಎಂದು ತೀರಿಸಲಾಗದು. ಆದರೆ ರೈತನ ಜೀವನ 6ಕ್ಕೇರದ 3ಕ್ಕಿಳಿಯದ ಜೀವನವಾಗಿದೆ. ಆಧುನಿಕ ಯುಗದಲ್ಲಿ ಕೃಷಿ ಯಂತ್ರೋಪಕರಣಗಳ ಭರಾಟೆ ಜೋರಾಗಿದೆ. ಸಣ್ಣ ರೈತರಿಗೆ ನುಂಗಲಾರದ ತುತ್ತಾಗಿದೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ನಿಂತು ಹೋಗಿದೆ. ಇವತ್ತು ಬಂಡಿ, ಎತ್ತು, ರೆಂಟೆ, ಕುಂಟೆ ನಶಿಸಿ ಹೋಗುತ್ತಿವೆ. ಆರ್ಥಿಕ ಸ್ಥಿತಿಯಂತೂ ಹದಗೆಡುತ್ತಾ ಹೋಗುತ್ತಿದೆ. ಶ್ರಮಕ್ಕೆ ಪ್ರತಿಫಲ, ಸರ್ಕಾರದ ಸೌಲಭ್ಯಗಳು ರೈತರಿಗೆ ಸಿಗುವಂತಾಗಬೇಕು. ರೈತರ ಹೋರಾಟಗಳಿಗೆ ಜಯ ಸಿಗುವಂತಾಗಬೇಕು. ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಾಗಬೇಕು. ಸಾಹಿತ್ಯದ ಮೂಲಕ ರೈತರಿಗೆ ನೈತಿಕ ಬೆಂಬಲವನ್ನು ನೀವೆಲ್ಲ ನೀಡೋಣ. ಆತ್ಮಹತ್ಯೆಗಳಿಗೆ ಬಲಿಯಾಗದಂತೆ ಆತ್ಮವಿಶ್ವಾಸ ಆ ರೈತರಲ್ಲಿ ನಾವು ತುಂಬೋಣ. ಗೌರವದಿಂದ ನಾವೆಲ್ಲರೂ ಅವರನ್ನು ಕಾಣೋಣ. ರೈತರ ಕುರಿತಾದ ಇನ್ನಷ್ಟು ಕವನಗಳು ವಿಶಾಲಾಕ್ಷಿ ಶೆಟ್ಟಿ ಅವರಿಂದ ಮೂಡಿ ಬರಲಿ. ಅವರಿಗೆ ಶುಭ ಹಾರೈಸೋಣ.